ಚೆಲುವನಹಳ್ಳಿ ಗ್ರಾಮದಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ. ಕೋಲಾರ ತಾಲೂಕಿನ ಅರಾಭಿ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಲುವನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರದಂದು ಬೆಳಿಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿದರು. ಸರ್ಕಾರದಿಂದ ಬಡವರ ಉಪಯೋಗಕ್ಕೆ ನೀಡಿರುವುದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಿ. ಸರ್ಕಾರ ಬಡಜನರ ಅಭಿವೃದ್ಧಿಗೆ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತಿದೆ. ಅದರಂತೆಯೇ ತಾಲೂಕಿನ ಹಲವಾರು ಕಾಮಗಾರಿಗಳಿಗೆ ಇಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ವಿರೋಧ ಪಕ್ಷದವರು ಸುಳ್ಳು ಪ್ರಚಾರ ಮಾಡುತ್ತಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಖಜಾನೆ ಖಾಲಿ ಎಂದು ಅಪಪ್ರಚಾರ ಮಾಡುತ್ತಾರೆ. ಅದು ಸುಳ್ಳು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವಶ್ಯಕ ಹಣ ಇದೆ. ಆ ಹಣದಿಂದಲೇ ಇಂದು ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬೆಟ್ಟ ಇದ್ದಂಗೆ ಅದರಲ್ಲಿ 10 ಕಲ್ಲು ಎತ್ತಿದ ಮಾತ್ರಕ್ಕೆ ಬೆಟ್ಟ ಖಾಲಿಯಾಗೋಲ್ಲ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ತಾಲೂಕು ತಹಸೀಲ್ದಾರ್ ನಯನ, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಆರಾಭಿ ಕೊತ್ತನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾಲಿನಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ ಗೋಪಾಲಕೃಷ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಾ ಮುನಿರಾಜು, ಉಪಾಧ್ಯಕ್ಷರಾದ ನಾಗೇಶನ್, ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡ ಚಂಜಿಮಲೆ ರಮೇಶ್, ಜಾಗೃತಿ ಸಮಿತಿ ಸದಸ್ಯ ಚಿಕ್ಕಹಯೂರು ರವೀಂದ್ರನಾಥ್, ಗಜೇಂದ್ರ, ಮಾಜಿ ಅಧ್ಯಕ್ಷ ಮುರಳಿ, ರಾಮಯ್ಯ, ಸೀಸಂದ್ರ ಗೋಪಾಲ್, ವಡಗೂರು ನಾಗರಾಜ್, ಸೆಕ್ರೆಟರಿ ಪ್ರಮೀಳಾ ಸೇರಿದಂತೆ ಇತರರು ಇದ್ದರು. ಆರಾಮಾಗಿ ನೀವು ಅದನ್ನು ಇಟ್ಕೊಳ್ಳಿ, ಮಾರ್ಕೊಳ್ಳೋಕೆ ಹೋಗ್ಬಿಡಿ. ದಯವಿಟ್ಟು ಮಾರ್ಕೊಂಡ್ರೆ ತಿರ್ಗಾ ನಿಮ್ಗೆ ಸಿಗೋದಿಲ್ಲ. ನೀವು ಇಟ್ಕೊಳ್ಳಿ, ನಿಮಗೆ ಮನೆಗೆ ಹಾಕ್ಕೊಡ್ತೀವಿ. ಅದರಲ್ಲಿ ಯಾರ್ಯಾರಿಗೆ ಮನೆ ಇಲ್ವೋ ಖಂಡಿತವಾಗ್ಲೂ ಅವ್ರಿಗೆ ಸ್ಪೆಷಲಾಗಿ ನಿಮಗೆ ನಿಮ್ಮದೇ ಸ್ಪೆಷಲಾಗಿ ಮಾತಾಡಿ ನೀವು ಖಂಡಿತವಾಗ್ಲೂ ಮನೆಗೆ ಹಾಕ್ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಸಂದರ್ಭದಲ್ಲಿ ನಮಗೇನೆಂದರೆ ಒಂದು ಖುಷಿ ಏನಂದರೆ, ಅನಿಲನ್ನ ಹೇಳ್ತಾ ಇದ್ರು ಎಲ್ಲ ಕೆಲಸಗಳು ನಮಗೆ ಸಮತ್ವವಾಗಿ ಆಗ್ತಾಯಿದೆ ಅಂತ. ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಾವು ಬೇಡ ಅಂದ್ರೂ ಆ ಕೆಲಸ ನಿಧಾನವಾದ್ರೂ ಕೆಲಸ ಹಾಗೆ ಆಗುತ್ತೆ. ಒಳ್ಳೆ ಮನಸ್ಸಿರಬೇಕು, ಹೃದಯ ಚೆನ್ನಾಗಿರಬೇಕು. ಬಾಯಿ ಶುದ್ಧವಾಗಿ ಇಟ್ಕೊಂಡ್ರೆ ಆಗಲ್ಲ, ಹೃದಯ ಶುದ್ಧವಾಗಿ ಇಟ್ಕೋಬೇಕು. ಆ ಶುದ್ಧವಾಗಿ ಇಟ್ಕೊಂಡಾಗೆ ಎಲ್ಲ ಕೆಲಸಗಳು ಹಾಕ್ಕೊಂಡು ಬರ್ತವೆ. ಖಂಡಿತವಾಗ್ಲೂ ನಮಗೆ ಒಂಥರ ಆಶ್ಚರ್ಯ ರೀತಿಯಲ್ಲಿ ಆಗ್ತಾಯಿದೆ. ನಮಗೆ ರಿಂಗ್ ರೋಡ್ ಆಗ್ಬೋದು, APMC ಜಾಗ ಆಗ್ಬೋದು, ಮೆಡಿಕಲ್ ಕಾಲೇಜ್ ಆಗ್ಬೋದು, ರೋಡ್ಗಳು ಇವಾಗ ಟೆಂಡರ್ ಆಗಿರೋದು ಪೂಜೆಗಳು ಮಾಡಬೇಕಂದ್ರೆ ನಮಗೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಇದೀವಿ. ಟೆಂಡರ್ಗಳು ಪೂಜೆ ಮಾಡಬೇಕಂದ್ರೆ ರೋಡ್ಗಳು ಇನ್ನೊಂದು ವರ್ಷ ಹೋದ್ಮೇಲೆ ಯಾವುದೂ ರೋಡೇ ನಮಗೆ ಇರಲ್ಲ ಅನಿಸುತ್ತೆ. ಅಷ್ಟು ಕಂಪ್ಲೀಟಾಗಿ ಎಲ್ಲ ಟೆಂಡರ್ಗಳಾಗೋಗಿದೆ. ಇನ್ನು ಪೂಜೆಗಳು ಸ್ಟಾರ್ಟ್ ಮಾಡಬೇಕಷ್ಟೇ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹೇಳಿದ್ರು, ಒಂದು ಕನೆಕ್ಟಿವಿಟಿ ರೋಡು ಮಾಡುವಂಥದ್ದು. ಖಂಡಿತವಾಗ್ಲೂ ಜನ ಅಂದ್ಕೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ದುಡ್ಡು ಅದು ಇದು ಅಂತ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದರೆ ಇಷ್ಟೆಲ್ಲ ಏನಕ್ಕೆ ಕೊಡ್ತಾರೆ? ನಮ್ಗೆ ಇಷ್ಟು ರೋಡ್ಗಳಿಗೆ ಇಷ್ಟೆಲ್ಲ ಏನಕ್ಕೆ ಕೊಡ್ತಾರೆ? ಸರ್ಕಾರದ ಹೆಂಗೆ ಅಂದರೆ ಬೆಟ್ಟ ಇದ್ದಂಗೆ, ಬೆಟ್ಟ ಇದ್ದಂಗೆ ಸರ್ಕಾರ. ಅದರಲ್ಲಿ ನೀವು 10 ಕಲ್ಲು ಎತ್ತಿದ್ರೂ ಬೆಟ್ಟಕ್ಕೆ ಗೊತ್ತಾಗೋದಲ್ಲ ಕಲ್ಲು ಎತ್ತಿದ್ದಾರೆ ಇದರಲ್ಲಿ ಅಂತ. ಇನ್ನು ಅದನ್ನು ಗೊತ್ತಾಗಬೇಕು ಅಂದರೆ ಬಾಂಬ್ ಹೊಡೆದು ಬ್ಲಾಸ್ಟ್ ಮಾಡಿಬಿಟ್ರು, ಏನೋ ಮಾಡಿಬಿಟ್ಟವ್ರು ಯಾರೋ ಅನ್ಕೋಬೇಕು. ಹಂಗೆ ಸರ್ಕಾರನ ಯಾರು ಹಂಗೆ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಹೆಂಗೆ ಅಂದರೆ ಬೆಟ್ಟ ಇದ್ದಂಗೆ. ಆ ಬೆಟ್ಟದಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ದಿವಸ ಬಂದ್ಬಿಟ್ಟು ಒಂದು 2-3 ಕಲ್ಲು ಕಮ್ಮಿ ಆಗ್ಬೋದು ಅಷ್ಟೇ, ಮಾತ್ರ ಬೆಟ್ಟ ಏನೂ ಆಗೋದಿಲ್ಲ. ಸರ್ಕಾರ ಹಾಗೆ ಇರ್ತದೆ. ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ, ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಏನು ಸಮಸ್ಯೆ ಏನೂ ಇಲ್ಲ.